सिन्दूरारुणविग्रहां त्रिनयनां माणिक्यमौलिस्फुरत् तारानायकशेखरां स्मितमुखीम् आपीनवक्षोरुहां पाणिभ्यामलिपूर्णरत्नचषकं रक्तोत्पलं बिभ्रतीं सौम्यां रत्नघटस्थरक्तचरणां ಧ್ಯಾಯೇತ್ಪರಾಮಂಬಿಕಾಂ. ಶ್ರೀಲಲಿತಾ ಸಹಸ್ರನಾಮದಲ್ಲಿ 964ನೆಯ ನಾಮ ಬಂದೂಕ ಕುಸುಮ ಪ್ರಖ್ಯ. ಬಂದೂಕ ಪುಷ್ಪದಂತೆ ಕಾಂತಿಯುಳ್ಳವಳು, ಕೆಂಪು ದಾಸವಾಳದ ಹೂವಿನಂತೆ ಅಥವಾ ಸುರಹೊನ್ನೆ ಹೂವಿನಂತೆ ಅತ್ಯಂತ ಕಾಂತಿಯಿಂದ ಕುಡಿದಾಳೆ ಆ ಜಗನ್ಮಾತೆ. ಶ್ರೀಮಾತೆಯ ಸಗುಣ ಸಾಕಾರ ರೂಪ ಅತ್ಯಂತ ಕೋಮಲವಾದದ್ದು, ಸುಂದರವಾದದ್ದು, ಮೃದುವಾದಂತಹ ಭಾವನೆಯಿಂದ ತುಂಬಿರುವುದು. ಭಕ್ತರನ್ನ ಕುರಿತು ಅಪಾರವಾದಂತಹ ಕರುಣೆಯನ್ನು ಹೊಂದಿರುವಂತಹ ಮಾತೆ ದಯಾರ್ದ್ರ ಹೃದಯವನ್ನು ಹೊಂದಿದ್ದಾಳೆ. ಮನೋಹರವಾದಂತಹ ರೂಪ ಲಾವಣ್ಯಗಳಿಂದ ಶೋಭಿಸ್ತಾ ಇದ್ದಾಳೆ. ಆದರೆ ದುಷ್ಟರನ್ನ ಸಂಹಾರ ಮಾಡುವಾಗ ತನ್ನ ಶಕ್ತಿ, ಸಾಮರ್ಥ್ಯ, ಪರಾಕ್ರಮಗಳನ್ನು ತೋರಿಸುವುದರಲ್ಲಿ ಅದ್ವಿತೀಯಳು. ಭಕ್ತರನ್ನು ಅನುಗ್ರಹಿಸುವಾಗ ಅತ್ಯಂತ ಕೋಮಳಲಾಗುವಂತಹ ಜಗನ್ಮಾತೆ ದುಷ್ಟರನ್ನು ಶಿಕ್ಷೆ ಮಾಡುವಾಗ ವಜ್ರಕ್ಕಿಂತಲೂ ಕಠೋರಲಾಗಿರ್ತಾಳೆ. 965ನೆಯ ನಾಮ ಬಾಲ, ಕುಮಾರಿ. ಶ್ವೇತಾಶ್ವತರ ಉಪನಿಷತ್ನಲ್ಲಿ ತ್ವಂ ಕುಮಾರ ಅಥವಾ ಕುಮಾರಿ, ನೀನು ಕುಮಾರ ಅಥವಾ ಕುಮಾರಿ ಅಂತ ವರ್ಣಿಸಿರೋದು ಕಂಡುಬರುತ್ತೆ. ಶ್ರೀ ಲಲಿತಾ ಪರಮೇಶ್ವರಿ ದೇವಿಯ ಪುತ್ರಿಯ ರೂಪದಲ್ಲಿ ಅವತಾರ ಮಾಡಿದಂತಹ ದೇವಿ 9 ವರ್ಷದ ಬಾಲಕಿ. ಈಕೆ ಬಾಲ ಅಂತಲೇ ಪ್ರಸಿದ್ಧಳಾಗಿರೋದು. ಶ್ರೀಮಾತೆಯ ಶಕ್ತಿ ಸೈನ್ಯದೊಡನೆ ಭಂಡಾಸುರನನ್ನು ಎದುರಿಸಕ್ಕೆ ಅತ್ಯಂತ ಉತ್ಸಾಹದಿಂದ ಹೊರಟವಳು ಈ ಬಾಲ. ಲಘುಚಕ್ರ ಅನ್ನಂತಹ ರಥವನ್ನೇರಿ ತಾನೊಬ್ಬಳೇ ಶತ್ರುಗಳ ಸಂಹಾರವನ್ನು ಮಾಡ್ತಾ ಮುನ್ನುಗ್ತಾಳೆ. ಅಸುರರ ಅಪಾರ ಸೈನ್ಯವನ್ನು ಧ್ವಂಸಗೊಳಿಸಿ ಭಂಡಾಸುರನ ಎಲ್ಲ ಪುತ್ರರನ್ನು ವಧಿಸಿದವಳು ಈಕೆ. ಬಾಲಕಿಯಾಗಿದ್ದರೂ ಯುದ್ಧ ಕ್ರೀಡೆಯಲ್ಲಿ ಆಸಕ್ತಳಾಗಿ ತನ್ನ ಅಸಾಧಾರಣ ಶೌರ್ಯವನ್ನು ಪ್ರದರ್ಶಿಸಿರೋಳು. ತ್ರಿಪುರ ಸಿದ್ಧಾಂತದಲ್ಲಿ ಒಂದು ವರ್ಣನೆ ಇದೆ. ಬಾಲಲೀಲಾ ವಿಶಿಷ್ಟತ್ವಾತ್ ಬಾಲೇತಿ ಕಥಿತ ಪ್ರಿಯೇ. ಹೇ ಪ್ರಿಯೇ, ಬಾಲಲೀಲೆಯಿಂದ ಕೂಡಿರೋದ್ರಿಂದ ನೀನು ಬಾಲ ಅನಿಸಿರುವೆ. ಶ್ರೀದೇವಿಯ ಪೂಜಾ ಕ್ರಮದಲ್ಲಿ ಕುಮಾರಿ ಪೂಜೆ ಅನ್ನೋದೊಂದು ವಿಶಿಷ್ಟವಾದದ್ದು. 2 ರಿಂದ 10 ವರ್ಷ ವಯಸ್ಸಿನ ಕನ್ಯೆಯರನ್ನು ಶ್ರದ್ಧಾಭಕ್ತಿಗಳಿಂದ ಪೂಜಿಸೋದ್ರಿಂದ ಉತ್ತಮ ಫಲಗಳನ್ನು ಪಡೆಯಬಹುದು. ಕುಮಾರಿಕಾ ಪೂಜಾ ಕ್ರಮದಲ್ಲಿ ಪ್ರತಿದಿನವೂ ಒಬ್ಬ ಕುಮಾರಿಯನ್ನು ಪೂಜಿಸಬೇಕು ಅನ್ನೋದು ಒಂದು ಮತ. ವಿಶೇಷವಾಗಿ ನವರಾತ್ರಿಯ ಸಂದರ್ಭದಲ್ಲಿ ಈ ಕುಮಾರಿ ಪೂಜೆ ಇವೆಲ್ಲ ನಡೆಯುವಂಥದ್ದು. ಪ್ರತಿದಿನಕ್ಕೂ ಒಬ್ಬೊಬ್ಬರನ್ನು ಹೆಚ್ಚಿಸ್ಕೊಂಡು ಪೂಜಿಸಬೇಕು. ಅಥವಾ ಮತ್ತೆ ಕೆಲವರ ಅಭಿಪ್ರಾಯದಂತೆ 2ರಷ್ಟು ಅಥವಾ 3ರಷ್ಟು ಕುಮಾರಿಯರ ಸಂಖ್ಯೆಯನ್ನು ಹೆಚ್ಚಿಸಿ ಪೂಜಿಸಬೇಕು. ಅಥವಾ ಪ್ರತ್ಯೇಕವಾಗಿ ಪ್ರತಿದಿನವೂ 9 ಕನ್ಯೆಯರನ್ನು ಪೂಜಿಸೋದು ಅತ್ಯಂತ ಶ್ರೇಷ್ಠ ಅಂತಲೂ ಹೇಳಲಾಗುತ್ತೆ. ಒಟ್ಟಲ್ಲಿ 2 ರಿಂದ 10 ವರ್ಷದ ಒಳಗಿರುವ ಕನ್ಯೆಯರನ್ನು ಪೂಜೆ ಮಾಡಬೇಕು, ಶ್ರದ್ಧಾಭಕ್ತಿಯಿಂದ ಪೂಜೆ ಮಾಡಬೇಕು. ಆಕೆಯೇ ದೇವಿಯ ಸ್ವರೂಪ ಅಂತ. 2 ವರ್ಷದ ಕನ್ಯೆಯನ್ನು ಕುಮಾರಿಕಾ ಅಂತನೂ, 3 ವರ್ಷದವಳನ್ನು ತ್ರಿಮೂರ್ತಿ ಅಂತನೂ, 4 ವರ್ಷದವಳನ್ನು ಕಲ್ಯಾಣಿ ಎಂದು, 5 ವರ್ಷದವಳನ್ನು ರೋಹಿಣಿ ಅಂತನೂ, 6 ವರ್ಷದವಳನ್ನು ಕಾಲಿಕಾ ಎಂದು, 7 ವರ್ಷದವಳನ್ನು ಚಂಡಿಕೆ ಅಂತನೂ, 8 ವರ್ಷದವಳನ್ನು ಶಾಂಭವಿ ಅನ್ನೋ ಹೆಸರಿನಿಂದಲೂ, 9 ವರ್ಷದವಳನ್ನು ದುರ್ಗಾ, ಹಾಗೆ 10 ವರ್ಷದವಳನ್ನು ಸುಭದ್ರಾ ಅಂತ ಸಂಬೋಧಿಸಿ ವಿಧಿಪೂರ್ವಕವಾಗಿ ಭಕ್ತಿಯಿಂದ ಪೂಜೆ ಮಾಡಬೇಕು. ಕುಮಾರಿ ಎನ್ನ ಪೂಜೆ ಮಾಡೋದ್ರಿಂದ ದುಃಖ, ದಾರಿದ್ರ್ಯ ಮತ್ತು ಶತ್ರುನಾಶವಾಗತ್ತೆ. ದ್ರವ್ಯ ಲಾಭ, ಆಯುರ್ವೃದ್ಧಿ ಹಾಗೂ ಬಲವೃದ್ಧಿ ಉಂಟಾಗತ್ತೆ. ತ್ರಿಮೂರ್ತಿಯನ್ನು ಪೂಜೆ ಮಾಡಿದ್ರೆ ಆಯುಸ್ಸು ವರ್ಧಿಸಿ ಧರ್ಮ, ಅರ್ಥ, ಕಾಮ ಫಲಗಳು ದೊರೆಯುತ್ತೆ. ಧನಧಾನ್ಯಗಳ ಅಭಿವೃದ್ಧಿಯೂ ಆಗಿ ಸಂತಾನಾಭಿವೃದ್ಧಿ ಆಗತ್ತೆ. ಯಾವ ರಾಜ ತಾನು ವಿದ್ಯೆ ಕಲಿಬೇಕು ಅಂತನೂ, ರಾಜ್ಯ ಸಂಪಾದನೆ ಮಾಡಬೇಕು ಅಂತನೂ, ಯುದ್ಧದಲ್ಲಿ ಜಯವನ್ನು ಪಡಿಬೇಕು ಅಂತನೂ,
ಹಾಗೆ ಸುಖವನ್ನು ಹೊಂದಬೇಕು ಅಂತ ಬಯಸ್ತಾನೋ ಆ ರಾಜ ಕಲ್ಯಾಣಿ ಅನ್ನೋ ಕನ್ಯೆಯನ್ನು ಪೂಜಿಸೋದ್ರಿಂದ ಅವನ ಸಕಲ ಇಷ್ಟಾರ್ಥಗಳು ನೆರವೇರುತ್ತೆ. ರೋಹಿಣಿ ಎನ್ನ ಶ್ರದ್ಧಾಭಕ್ತಿಗಳಿಂದ ಪೂಜೆ ಮಾಡೋದ್ರಿಂದ ಸಮಸ್ತ ರೋಗಗಳೂ ನಿವಾರಣೆ ಆಗುತ್ತೆ. ಕಾಲಿಕೆಯನ್ನು ಭಕ್ತಿಪೂರ್ವಕವಾಗಿ ಪೂಜೆ ಮಾಡೋದ್ರಿಂದ ಶತ್ರುನಾಶ ಉಂಟಾಗುತ್ತೆ. ಚಂಡಿಕೆಯನ್ನು ಪೂಜಿಸೋದ್ರಿಂದ ಐಶ್ವರ್ಯನು ಸಮಸ್ತ ಸಂಪತ್ತು ಪ್ರಾಪ್ತವಾಗುತ್ತೆ. ಶಾಂಭವಿಯನ್ನು ಪೂಜೆ ಮಾಡೋದ್ರಿಂದ ದುಃಖ, ಬಡತನ ಇವುಗಳು ನಾಶವಾಗುತ್ತೆ. ರಾಜರನ್ನು ತಮ್ಮ ವಶಪಡಿಸ್ಕೊಳ್ಳೋಕ್ಕೂ ಯುದ್ಧದಲ್ಲಿ ಜಯವನ್ನು ಹೊಂದೋದಕ್ಕೂ ಅಪೇಕ್ಷಿಸೋನು ಈ ಪೂಜೆಯಿಂದ ಸಿದ್ಧಿಯನ್ನು ಪಡೆಯಬಹುದು. ಹಾಗೆ ದುರ್ಗೆಯನ್ನು ಭಕ್ತಿಯಿಂದ ಪೂಜಿಸೋದ್ರಿಂದ ಪ್ರಬಲವಾದ ಶತ್ರುವೂ ನಾಶ ಹೊಂದಿ ಭಯಂಕರವಾದ ಮತ್ತು ಕಷ್ಟ ಸಾಧ್ಯವಾದಂತಹ ಮಹಾಕಾರ್ಯಗಳೂ ಸಹ ಸಫಲವಾಗುತ್ತೆ. ಪರಲೋಕದಲ್ಲೂ ಸುಖ ಪ್ರಾಪ್ತವಾಗುತ್ತೆ. ಸುಭದ್ರೆಯನ್ನು ಪೂಜೆ ಮಾಡೋದ್ರಿಂದ ಸಕಲ ಇಷ್ಟಾರ್ಥಗಳೂ ನೆರವೇರುತ್ತೆ. ಹಾಗೆ ವಿಶೇಷವಾಗಿ ನಮ್ಮಲ್ಲಿ ಶರನ್ನವರಾತ್ರಿಯ ಸಂದರ್ಭದಲ್ಲಿ ದೇವಿಯ ಆರಾಧನೆ, ಆ ಸಮಯದಲ್ಲಿ ಈ ಕನ್ನಿಕೆಯರನ್ನು, ಚಿಕ್ಕ ಚಿಕ್ಕ ಮಕ್ಕಳನ್ನು ಸಾಕ್ಷಾತ್ ದೇವಿ ಸ್ವರೂಪ ಅಂತ ಭಕ್ತಿಯಿಂದ ಪೂಜಿಸುವಂತಹ ರೂಢಿ ನಮ್ಮಲ್ಲಿದೆ. ಆ ಸಾಮಾನ್ಯವಾದ ಮಾತಲ್ಲೇ ಮಕ್ಕಳು ಅಂದರೆ ದೈವ ಸ್ವರೂಪ, ದೇವರಂತೆ, ಕಪಟವನ್ನು ಅರಿಯದವರು ಅಂತ ಹೇಳ್ತೀವಿ. ಇಂಥ ಸಂದರ್ಭದಲ್ಲಿ ನಾವು ಮತ್ತಷ್ಟು ಶ್ರದ್ಧೆಯಿಂದ ಭಕ್ತಿಯಿಂದ ಈ ಮಕ್ಕಳನ್ನು ಪೂಜಿಸೋದ್ರಿಂದ ಆಕೆಯಲ್ಲಿ ನಾವು ದೈವತ್ವವನ್ನು ಕಂಡು ಆಕೆಗೆ ಶರಣಾಗಿ ಪೂಜಿಸೋದ್ರಿಂದ ನಮ್ಮ ಸಕಲ ಇಷ್ಟಾರ್ಥಗಳು ನೆರವೇರೋದ್ರಲ್ಲಿ ಯಾವ ಸಂಶಯವೂ ಇಲ್ಲ. 966ನೆಯ ನಾಮ ಲೀಲಾ ವಿನೋದಿನಿ. ಕ್ರೀಡೆಯಲ್ಲಿ ಆನಂದಿಸೋಳು. ತಾಯಿ ತನ್ನ ನಡೆಸುವಂತಹ ಸಮಸ್ತ ಕಾರ್ಯಗಳು ಲೀಲೆಯಂತೆ ಇರ್ತಾಳೆ. ಆಕೆಗೆ ಎಲ್ಲವೂ ಲೀಲೆ. ಬಾಲ ತ್ರಿಪುರ ಸುಂದರಿ ನಾನಾ ಲೀಲೆಗಳಿಂದ ಆನಂದವನ್ನು ಹೊಂದವಳು. ಯುದ್ಧವೇ ಆಕೆಗೆ ಒಂದು ಕ್ರೀಡೆ ಇರುವಂತೆ. ಅದರಲ್ಲಿ ಅತ್ಯುತ್ಸಾಹವನ್ನು ತೋರಿದವಳು ಬಾಲ. ಸೃಷ್ಟಿ, ಸ್ಥಿತಿ, ಲಯ ಕಾರ್ಯಗಳು ದೇವಿಗೆ ಲೀಲಾ ಮಾತ್ರ, ಒಂದು ಕ್ರೀಡೆಯಂತೆ, ಆಟದಂತೆ ಆಕೆಗೆ. ಈ ಮಹತ್ತರ ಕಾರ್ಯಗಳನ್ನು ಆಯಾಸವಿಲ್ಲದೆ, ಮತ್ತೊಬ್ಬರ ನೆರವೂ ಇಲ್ಲದೆ ಏಕೈಕ ಶಕ್ತಿ ರೂಪವಾಗಿ ನಿರ್ವಹಿಸ್ತಾಳೆ ಆ ಜಗನ್ಮಾತೆ. ಭಕ್ತರ ಎಲ್ಲ ಕಷ್ಟಗಳನ್ನೂ ಲೀಲೆಯಿಂದ ಪರಿಹರಿಸೋಳು ಆ ಜಗನ್ಮಾತೆ. ಆದರೂ ಯಾವ ಕರ್ಮಗಳ ಬಂಧನವೂ ತನಗೆ ಉಂಟಾಗದಂತೆ ನಿರ್ಲಿಪ್ತಳಾಗಿರ್ತಾಳೆ. ಶುದ್ಧ ಚೈತನ್ಯ ಮಾತ್ರಳಾಗಿದ್ದಾಳೆ ಆ ಜಗನ್ಮಾತೆ. ಸಮಸ್ತ ಜಗತ್ತನ್ನು ನಿಯಂತ್ರಿಸ್ತಾ ಇದ್ರು. ಆ ಜಗತ್ತಿನ ಸೃಷ್ಟಿ, ಸ್ಥಿತಿ, ಲಯಗಳಿಗೆ ಕಾರಣಕರ್ತಳಾಗಿದ್ದರು. ಅದರಿಂದ ತನಗೆ ಯಾವುದೇ ಬಾಧೆಯಾಗದಂತೆ, ಯಾವ ವ್ಯಾಮೋಹವೂ ಅಂಟದಂತೆ, ಯಾವ ಬಂಧನಕ್ಕೂ ಒಳಗಾಗದಂತೆ ಕೇವಲ ಸಾಕ್ಷಿ ಸ್ವರೂಪಳಾಗಿ ಶುದ್ಧ ಚೈತನ್ಯ ಮಾತ್ರಳಾಗಿ ಇರೋಳು ಆ ತಾಯಿ. 967ನೆಯ ನಾಮ ಸುಮಂಗಲಿ. ಸುಮಂಗಲಿ ಮಂಗಳ ಸ್ವರೂಪಳು. ಸದಾಕಾಲ ಮಂಗಳವನ್ನೇ ಅನುಗ್ರಹಿಸೋಳು. ವಿಷ್ಣು ಪುರಾಣದಲ್ಲಿ ಒಂದು ವರ್ಣನೆ ಇದೆ. ಅಶುಭಾನಿ ನಿರಾಚಷ್ಟೇ ತನೋತಿ ಶುಭ ಸಂತತಿ ಶ್ರುತಿ ಮಾತ್ರೇಣ ಯತ್ಪುಂಸಾಂ ಬ್ರಹ್ಮತನ್ ಮಂಗಲಂ ವಿದುಹು. ಶ್ರವಣ ಮಾತ್ರದಿಂದಲೇ ಯಾವುದು ಅಶುಭಗಳನ್ನು ಹೋಗಲಾಡಿಸಿ ಮನುಷ್ಯರಿಗೆ ಶುಭ ಸಂತತಿಯನ್ನು ಉಂಟು ಮಾಡುತ್ತೋ ಆ ಬ್ರಹ್ಮವನ್ನೇ ಮಂಗಳ ಅಂತ ಭಾವಿಸೋರು. ಪರಬ್ರಹ್ಮ ಸದಾ ಮಂಗಳ ಸ್ವರೂಪಿ. ಬ್ರಹ್ಮಜ್ಞಾನ ಮನುಷ್ಯರಿಗೆ ಶುಭಪ್ರದವಾದದನ್ನೇ ಅನುಗ್ರಹಿಸುತ್ತೆ. ಇದರ ಬಗ್ಗೆ ಅತಿಸ್ಮೃತಿಯ ಒಂದು ಮಾತಿದೆ. ಪ್ರಶಸ್ತ ಚರಣಂ ನಿತ್ಯಂ ಅಪ್ರಶಸ್ತ ವಿವರ್ಜನಂ ಏತದ್ದಿ ಮಂಗಲಂ ಪ್ರೋಕ್ತಂ ಋಷಿಭಿರ್ ಬ್ರಹ್ಮವಾದಿಭಿ ಅಂತ. ನಿತ್ಯವೂ ಪ್ರಶಸ್ತವಾದಂತಹ ಧರ್ಮ ಕಾರ್ಯಗಳನ್ನು ಆಚರಿಸೋದು, ಅಧರ್ಮ ಕಾರ್ಯಗಳನ್ನು ತ್ಯಜಿಸೋದನ್ನೇ ಮಂಗಳ ಅಂತ ಋಷಿಗಳು, ಬ್ರಹ್ಮವಾದಿಗಳು ಹೇಳ್ತಾರೆ. ಯಾವುದು ಮಂಗಳ ಅಂದರೆ ಒಳ್ಳೆಯ ಕಾರ್ಯಗಳನ್ನು, ಧರ್ಮ ಕಾರ್ಯಗಳನ್ನು ಮಾಡಬೇಕು. ತನಗೂ ಪರರಿಗೂ ಹಿತವಾಗುವಂತಹ ಒಳಿತನ್ನು ಉಂಟು ಮಾಡುವಂತಹ ಕೆಲಸಗಳನ್ನು ಮಾಡಬಹುದು. ತನಗೂ ಪರರಿಗೂ ಕೆಡುಕನ್ನು ಉಂಟು ಮಾಡದೇ ಇರುವಂತಹ ಕೆಲಸದಲ್ಲಿ ನಿರತರಾಗೋದೆ ಅದೇ ಧರ್ಮ, ಅದೇ ಮಂಗಳ. ಹಾಗೆ ಮಂಗಳ ದ್ರವ್ಯಗಳಿಂದ ಅಲಂಕೃತಳಾಗಿ ಶೋಭಿಸ್ತಾ ಇರುವಂತಹ ಮಂಗಳ ಮೂರ್ತಿಯಾದಂತಹ ಮಾತೆ ಮಂಗಳ ಕರ್ಮಾಚರಣೆಗಳ ಮೂಲಕವೇ ಪ್ರಸಿದ್ಧಳಾಗಿದ್ದಾಳೆ. ಜಗನ್ಮಾತೆಯ ಪ್ರತಿಯೊಂದು ನಡೆಯೂ ಸಹ ಅದು ಮಂಗಳಪ್ರದವು, ಪ್ರತಿಯೊಂದು ನುಡಿಯೂ ಸಹ ಮಂಗಳಪ್ರದವಾದದ್ದು. ಭಕ್ತರ
ಸಮಸ್ತ ಅಮಂಗಳಗಳನ್ನು ನಾಶಪಡಿಸಿ ಅವ್ರಿಗೆ ಸದಾಕಾಲ ಮಂಗಳವನ್ನೇ ಉಂಟು ಮಾಡ್ತಾಳೆ. ತಾಯಿಯನ್ನು ನಂಬಿದಂತಹ ಭಕ್ತರಿಗೆ ಅಮಂಗಳ ಉಂಟಾಗೋದಕ್ಕೆ ಸಾಧ್ಯವೇ ಇಲ್ಲ. ಸದಾಕಾಲ ತನ್ನ ಭಕ್ತರ ಶ್ರೇಯಸ್ಸನ್ನೇ ಬಯಸುವವಳು ಆ ಜಗನ್ಮಾತೆ. ಭಕ್ತರ ಮನಸ್ಸಿನಲ್ಲಿ ಶುಭ ಚಿಂತನೆಗಳೇ ಮೂಡುವಂತೆ ಅನುಗ್ರಹ ಮಾಡ್ತಾಳೆ. ಭಕ್ತರಿಂದ ಮಂಗಳ ಕಾರ್ಯಗಳೇ ನಡೆಯುವಂತೆ ಪ್ರೇರೇಪಣೆಯನ್ನು ಕೊಡೋಳು ಆ ತಾಯಿನೇ. ಈ ದೇವಿ ಮಹೇಶ್ವರನ ಪತ್ನಿಯಾಗಿ ಸುಮಂಗಲಿಯಾಗಿದ್ದಾಳೆ. ಶ್ರೀಮಾತೆಯ ಸುಮಂಗಲಿತ್ವಕ್ಕೆ ಯಾವುದೇ ಕಾರಣದಿಂದಲೂ ತೊಂದರೆ ಉಂಟಾಗೋದಕ್ಕೆ ಸಾಧ್ಯವೇ ಇಲ್ಲ. ಇದ್ರ ಬಗ್ಗೆ ಶಂಕರ ಭಗವತ್ಪಾದರು ಸೌಂದರ್ಯ ಲಹರಿಯಲ್ಲಿ ವರ್ಣನೆಯನ್ನು ಮಾಡ್ತಾರೆ. ವಿರಿಂಚಿ ಪಂಚತ್ವಂ ರಚಿತಿ ಹರಿರಾಪ್ನೋತಿ ವಿರತಿಂ ವಿನಾಶಂ ಕೀನಾಶೋ ಭಜತಿ ಧನದೋ ಯಾತಿ ನಿಧನಂ ವಿತಂದ್ರಿ ಮಾಹೇಂದ್ರಿ ವಿತತರಪಿ ಸಮ್ಮೀರಿತದೃಶ ಮಹಾಸಂಹಾರೇಸ್ಮಿನ್ ವಿಹರತಿ ಸತಿ ತ್ವತ್ಪತಿರಸೌ. ಬ್ರಹ್ಮನೂ ಸಹ ಕಾಲಾಂತರದಲ್ಲಿ ಮರಣವನ್ನು ಹೊಂದ್ತಾನೆ, ವಿಷ್ಣುವೂ ಮರಣವನ್ನು ಹೊಂದ್ತಾನೆ, ಯಮನೂ ಸಹ ವಿನಾಶವನ್ನು ಹೊಂದ್ತಾನೆ. ಇನ್ನು ಕುಬೇರ, ಇಂದ್ರ, ಮನು ಹೀಗೆ ಎಲ್ಲರೂ ಮರಣವನ್ನು ಹೊಂದ್ತಾರೆ, ಅಂದರೆ ವಿನಾಶವನ್ನು ಹೊಂದ್ತಾರೆ. ಆದರೆ ಹೇ ಪತಿವ್ರತೆ, ಇಂತಹ ಬ್ರಹ್ಮ ಪ್ರಳಯದ ಸಮಯದಲ್ಲಿ ನಿನ್ನ ಪತಿಯಾದಂತಹ ಸದಾಶಿವ ಮಾತ್ರ ಸಹಸ್ರ ಕಮಲದಲ್ಲಿ ಕ್ರೀಡಾಮಗ್ನಾಗಿರ್ತಾನೆ. ಸಮಸ್ತ ಲೋಕ ನಾಶ ಆಗ್ತಾ ಇದ್ರು, ಅಂದರೆ ಮಹಾಪ್ರಳಯದ ಸಂದರ್ಭದಲ್ಲಿ ನಿನ್ನ ಪಾತಿವ್ರತ್ಯದ ಮಹಿಮೆಯಿಂದ ನಿನ್ನ ಪತಿ ಮಾತ್ರ ವಿನಾಶವನ್ನು ಹೊಂದೋದಿಲ್ಲ. ಶ್ರೀಮಾತೆಯ ಪಾತಿವ್ರತ್ಯ ಅಂಥದ್ದು, ಆಕೆಯ ಮಹಿಮೆ ಅಪಾರವಾದದ್ದು. ತನ್ನನ್ನು ಪೂಜಿಸಿ ಆರಾಧಿಸುವಂತಹ ಸ್ತ್ರೀಯರಿಗೂ ಸಹ ದೀರ್ಘ ಸುಮಂಗಲಿತ್ವವನ್ನು ಅನುಗ್ರಹಿಸೋಳು ಆ ಜಗನ್ಮಾತೆ. ದೇವಿಯ ಪೂಜೆಯಿಂದ ಆಕೆಗೆ ಶರಣಾಗೋದ್ರಿಂದ ಸರ್ವದಾ ಶುಭವೇ ಉಂಟಾಗತ್ತೆ. ಅಂತಹ ಮಂಗಳ ಸ್ವರೂಪಳು ಆ ಜಗನ್ಮಾತೆ. 968ನೆಯ ನಾಮ ಸುಖಕರಿ, ಸೌಖ್ಯವನ್ನು ಉಂಟು ಮಾಡೋಳು. ಧರ್ಮವೇ ಸುಖದ ಅಸಾಧಾರಣ ಕಾರಣವಾದಂತಹ ಗುಣ. ದುಃಖವಿಲ್ಲದ ಭಾವನೆ ಸುಖ. ಸುಖ ನಿತ್ಯ ಮತ್ತು ಜನ್ಯ ಅಂತ ಎರಡು ವಿಧವಾಗಿದೆ. ಪರಮಾತ್ಮನ ವಿಶೇಷ ಗುಣಗಳಲ್ಲಿ ಸೇರಿರೋದು ನಿತ್ಯ ಸುಖ. ಜೀವಾತ್ಮನ ವಿಶೇಷ ಗುಣಗಳಾದಂತಹ ಶುಭ ಮತ್ತು ಅದೃಷ್ಟ ಫಲಗಳಾಗಿರುವಂತಹ ಧನಲಾಭ, ಮಿತ್ರ ಲಾಭ, ಆರೋಗ್ಯ ಲಾಭ, ಈಗ ನಾವು ಬಯಸೋದು ಇವೆಲ್ಲ ಜನ್ಯ. ಜನ್ಯ ಸುಖ ಅನ್ನೋದು ಇದು ಅನಿತ್ಯ ಮತ್ತು ಕ್ಷಣಿಕವಾಗುತ್ತದೆ. ಎಷ್ಟು ಬೇಗ ಬರುತ್ತೋ ಅಷ್ಟೇ ಬೇಗ ಅದು ನಾಶವೂ ಆಗುತ್ತೆ. ಆದರೆ ಜಗನ್ಮಾತೆ ಶಾಶ್ವತವಾದಂತಹ ಸುಖವನ್ನು ಉಂಟು ಮಾಡೋಳು. ನಾವು ಸುಖವನ್ನು ಬಯಸ್ತೀವಿ. ಎಂತಹ ಸುಖವನ್ನು ಬಯಸ್ತೀವಿ? ನಮ್ಮ ಮೇಲ್ನೋಟಕ್ಕೆ ಏನು ಕಾಣುತ್ತೋ, ನಮಗೊಂದು ಮನೆ ಬೇಕು, ನಮ್ಗೆ ಅಧಿಕಾರ ಬೇಕು, ಅಂತಸ್ತು ಬೇಕು, ಕಾರ್ ಬೇಕು, ಅದು ಬೇಕು, ಇದು ಬೇಕು, ನನ್ನ ಮಕ್ಕಳಿಗೆ ಒಳ್ಳೆಯ ಅಧಿಕಾರ ಸಿಗಬೇಕು, ಒಳ್ಳೆಯ ಕೆಲಸ ಸಿಗಬೇಕು. ಈ ಯಾವುದೂ ಸಹ ನಮ್ಮನ್ನು ಕಡೆಯವರೆಗೂ ಕಾಯಲಾರದು. ಈ ಶರೀರದ ಅನಂತರ ಯಾವುದೂ ನಮ್ಮ ಜೊತೆಗೆ ಬರಲಾರದು. ಒಮ್ಮೆ ಯಾವುದು ನಮ್ಮ ಸುಖಕ್ಕೆ ಕಾರಣವಾಗಿರುತ್ತೋ ಮತ್ತೊಮ್ಮೆ ಅದೇ ನಮ್ಮ ದುಃಖಕ್ಕೂ ಕಾರಣವಾಗಬಹುದು. ಹಾಗಾಗಿರುವಾಗ ಕೇಳೋದಾದರೆ, ಯಾವುದು ಎಂದಿಗೂ ನಮಗೆ ದುಃಖವನ್ನೇ ಉಂಟು ಮಾಡೋದಿಲ್ವೋ ಅಂತಹ ಸುಖವನ್ನು ಕೇಳಬೇಕು. ಅಂತಹ ಸುಖ ಮಾತ್ರ ಶಾಶ್ವತವಾದದ್ದು, ಸದಾಕಾಲ ನಮ್ಮೊಡನೆಯೇ ಇರೋವಂಥದ್ದು, ಎಂದಿಗೂ ನಮಗೆ ದುಃಖವನ್ನು ತರದೇ ಇರೋವಂಥದ್ದು. ಯಾವುದದು ಅಂದರೆ ಬ್ರಹ್ಮಜ್ಞಾನ. ಆ ಬ್ರಹ್ಮಜ್ಞಾನವನ್ನು ಪಡೆದಂತಹ ವ್ಯಕ್ತಿ ಅನುಭವಿಸುವಂತಹ ಆನಂದಕ್ಕೆ ಯಾವ ಲೌಕಿಕ ಆನಂದವೂ ಸಹ ಸಮವಾಗೋದಿಲ್ಲ. ಅಂತಹ ಆನಂದ ಸ್ವರೂಪಳು ಆ ಜಗನ್ಮಾತೆ. ಅಂತಹ ಮಾತೆಯನ್ನು ಭಕ್ತಿಯಿಂದ ಆರಾಧಿಸುವಂತಹ ಭಕ್ತರಿಗೂ ದೊರಕೋದು ಆ ನಿರತಿಶಯವಾದಂತಹ ಸುಖ. ಭಕ್ತರ ಎಲ್ಲ ಕಷ್ಟಗಳನ್ನು ದೂರ ಮಾಡಿ ಸದಾಕಾಲ ಸುಖವನ್ನು ಕರುಣಿಸೋಳೆ ಆ ತಾಯಿ, ಜಗತ್ತಿನ ತಾಯಿ ಜಗನ್ಮಾತೆ. 969ನೆಯ ನಾಮ ಸುವೇಷಾಢ್ಯ, ಸುಂದರವಾದಂತಹ ವೇಷಭೂಷಣಗಳನ್ನು ಹೊಂದಿರುವಂಥವಳು. ಮಂಗಳಕರವಾದಂತಹ ವಸ್ತ್ರ ಆಭರಣಗಳಿಂದ ಭೂಷಿತಳಾಗಿದ್ದಾಳೆ ಆ ತಾಯಿ. ಭಕ್ತರ ಶಿಷ್ಟರ ಮನಸ್ಸನ್ನು ಪ್ರಸನ್ನಗೊಳಿಸೋದಕ್ಕಾಗಿ ಮಂಗಳ ರೂಪಿಯಾಗಿ ಕಂಗೊಳಿಸ್ತಾ ಇದ್ದಾಳೆ ಜಗನ್ಮಾತೆ.
ನಾವು ಆ ಪರಬ್ರಹ್ಮ ಸ್ವರೂಪಕ್ಕೆ ಒಂದು ಆಕಾರವನ್ನು ಕೊಡ್ತೀವಿ, ಮೂರ್ತಿಯನ್ನು ಕೊಡ್ತೀವಿ. ಹೇಗಿರಬೇಕು ಆ ಆಕಾರ ಮೂರ್ತಿ ಅಂದರೆ ನಮ್ಮ ಮನಸ್ಸನ್ನು ಮುದಗೊಳಿಸ್ಬೇಕು, ಮನಸ್ಸನ್ನು ಆಹ್ಲಾದಗೊಳಿಸ್ಬೇಕು, ನಮ್ಮ ಮನಸ್ಸು ಅಲ್ಲೇ ನೆಡಬೇಕು, ಹಾಗೆ ಮನಸ್ಸನ್ನು ಕೇಂದ್ರೀಕರಿಸೋದಕ್ಕೆ ಸಹಾಯವಾಗಬೇಕು. ಹಾಗಾಗಿ ಆ ಶ್ರೀಮೂರ್ತಿಗೆ ನಾನಾ ವಿಧವಾದ ಅಲಂಕಾರಗಳನ್ನು ಮಾಡ್ತೀವಿ, ವಿಧ ವಿಧವಾದಂತಹ ವಸ್ತ್ರಾಭರಣಗಳನ್ನು ತೊಡಿಸ್ತೀವಿ, ಸುಗಂಧ ದ್ರವ್ಯಗಳನ್ನು ಲೇಪಿಸ್ತೀವಿ, ಹೂವುಗಳನ್ನು ಅರ್ಪಿಸ್ತೀವಿ. ಇಂತಹ ಒಂದು ಭವ್ಯವಾದ, ದಿವ್ಯವಾದ, ಸುಮನೋಹರವಾದಂತಹ ರೂಪ ಭಕ್ತರ ಮನಸ್ಸನ್ನು ಪ್ರಸನ್ನಗೊಳಿಸುತ್ತೆ. ಭಕ್ತರ ಮನಸ್ಸು ಆ ಒಂದು ಮಂಗಳಮಯ ಮೂರ್ತಿಯಲ್ಲೇ ನೆಲೆಗೊಳ್ಳುವಂತೆ ಮಾಡುತ್ತೆ. ಹಾಗಾಗಿ ಶ್ರೀಮಾತೆ ಸದಾ ಆಹ್ಲಾದಕರವಾದಂತಹ, ಶೋಭಾಯಮಾನವಾದಂತಹ, ಕಾಂತಿಯುಕ್ತವಾದಂತಹ ದಿವ್ಯ ವಸ್ತ್ರಾಭರಣಗಳಿಂದ ಕಂಗೊಳಿಸ್ತಾ ಇದ್ದಾಳೆ ತಾಯಿ. ಅಂತಹ ಮಂಗಳಮೂರ್ತಿ ಭಕ್ತರನ್ನು ಸದಾ ಅನುಗ್ರಹಿಸ್ತಾ ಆನಂದದಾಯಕವಾಗಿದೆ. 970ನೆಯ ನಾಮ ಸುವಾಸಿನಿ. ಸುವಾಸಿನಿ ನಿತ್ಯ ಮಂಗಳ ಸ್ವರೂಪಳಾಗಿದ್ದಾಳೆ ಆ ಜಗನ್ಮಾತೆ. ಆ ಜಗನ್ಮಾತೆಯಲ್ಲಿ ಪರಮ ಭಕ್ತಿಯನ್ನು ಹೊಂದಿ ಪತಿಯೊಡನೆ ಇರುವಂತಹ ಸ್ತ್ರೀಗೆ ಸುವಾಸಿನಿ ಅಂತ ಹೆಸರು. ಪತಿಯಾದ ಕಾಮೇಶ್ವರನೊಡಗೂಡಿದಳೆ ಆ ತಾಯಿ. ಪರಶಿವನ ಪತ್ನಿಯಾಗಿ ಜಗತ್ತಿನ ಸೃಷ್ಟಿಯಾದಿ ಕಾರ್ಯಗಳಲ್ಲಿ ಆತನ ಜೊತೆ ಇರುವಂಥವಳು. ಪರಶಿವನ ಅರ್ಧ ಶರೀರ ರೂಪಿಯೇ ತಾನಾಗಿದ್ದಾಳೆ. ಕಾಮಕ್ರೋಧ ಮುಂತಾದಂತಹ ಅರಿಷಡ್ ವರ್ಗಗಳಿಗೆ ದಾಸರಾಗದೆ ಪರಿಶುದ್ಧ ಮನಸ್ಸನ್ನು ಹೊಂದಿರುವವರನ್ನು ಸುವಾಸಿನಿ ಅನ್ಬೋದು. ಇಂತಹ ಸುವಾಸಿನಿಯರ ರೂಪದಲ್ಲೇ ನೆಲೆಸಿರುವವಳು ಆ ಜಗನ್ಮಾತೆ. ಸದ್ಭಾವನೆ, ಸಚ್ಚಿಂತನೆಗಳನ್ನೇ ತನ್ನನ್ನು ಅರ್ಚಿಸುವಂತಹ ಸ್ತ್ರೀಯರಿಗೂ ಅನುಗ್ರಹಿಸ್ತಾಳೆ ಜಗನ್ಮಾತೆ. ಮಂಗಳಕರವಾದಂತಹ ನೋಟ, ಆಲೋಚನೆ, ಮಾತು, ಕೃತಿ ಇವೆಲ್ಲವನ್ನು ಹೊಂದಿರೋಳು ಸುವಾಸಿನಿ. ಪತಿವ್ರತೆಯಾದವಳಿಗೆ ಅನೇಕ ನಿಯಮಗಳು ನಮ್ಮ ಪುರಾಣಗಳು, ಧರ್ಮಶಾಸ್ತ್ರಗಳು ಹೇಳಿವೆ. ಆಕೆ ಸದಾ ಹಸನ್ಮುಖಳಾಗಿರಬೇಕು, ಸಮಾಧಾನ ಚಿತ್ತಳಾಗಿರಬೇಕು, ತನ್ನ ಕುಟುಂಬದ ಹಿತವನ್ನೇ ಬಯಸುವಂಥವಳಾಗಿರಬೇಕು. ಹಾಗಿದ್ದಳು ಧರ್ಮ ಮಾರ್ಗದಲ್ಲೇ ಸದಾ ನಡೀತಾ ಇರ್ತಾಳೆ. ತಾಯಿ ತಾನೂ ಸಹ ಧರ್ಮ ಮಾರ್ಗದಲ್ಲಿ ನಡೆದು ಇಂಥ ಸ್ವರೂಪವನ್ನು ಪೂಜಿಸುವಂತಹ ತನ್ನ ಭಕ್ತರಿಗೂ ಸಹ ಇದೇ ಕಲ್ಯಾಣ ಗುಣಗಳನ್ನು ಅನುಗ್ರಹಿಸ್ತಾಳೆ. ಹಾಗಾಗಿ ಮಾತೆಯ ಭಕ್ತರು ಎಂದೂ ಸಹ ಅಧರ್ಮದ ಹಾದಿಯಲ್ಲಿ ಹೋಗೋದಕ್ಕೆ ಸಾಧ್ಯವಿಲ್ಲ. ಎಂದು ಅವರು ಪರರ ಒಂದು ಹಿತಚಿಂತನೆಯನ್ನೇ ಮಾಡುವಂಥವರು, ಮತ್ತೊಬ್ಬರಿಗೆ ಸಂತೋಷವನ್ನು, ಆನಂದವನ್ನು, ಸಮಾಧಾನವನ್ನು ಕೊಡುವಂತಹ ಸಮಾಧಾನ ಸ್ಥಿತಿಯಲ್ಲೇ ತಾವು ಇರುವಂಥವ್ರು. ಅಂತಹ ಒಂದು ಸಚ್ಚಿಂತನೆಯನ್ನು, ಸದ್ಭಾವನೆಯನ್ನು ಪಡೆಯೋದಕ್ಕಾಗಿ ಆ ಮಾತೆಯ ಅನುಗ್ರಹ, ಆ ಮಾತೆಯ ಪೂಜೆ, ಆ ಮಾತೆಯ ಆರಾಧನೆಯೇ ನಮಗೆ ದಾರಿ ತೋರಿಸ್ತಾ ಹೋಗುತ್ತೆ. ಹಾಗೆ ಆಕೆಯ ದಿವ್ಯ ಮಂಗಳ ನಾಮಗಳ ಅರ್ಥಗಳನ್ನು ಒಂದೊಂದಾಗಿ ಗ್ರಹಿಸ್ತಾ ಮುಂದೆ ಸಾಗೋಣ. ಮುಂದಿನ ನಾಮಗಳ ಅರ್ಥವನ್ನು ಮುಂದೆ ಗಮನಿಸೋಣ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ.